ಸರ್ ನಮಸ್ತೆ ನಮಸ್ತೆ ಬ್ರದರ್. ಸರ್ ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್. ಸರ್ ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ಒಂಚೂರು ಸಹಾಯ ಮಾಡಿ ಬ್ರದರ್, ನಾನು ಭಾಳ ಬೇಕಾಗಿರೋರು. ಸರಿ ಸರ್ ಸರಿ ಸರ್. ರಾಜ್ಯದ ಮೆಕ್ಕೆಜೋಳದ ವ್ಯಾಪಾರಿ ಹಾಗೆ ರೈತರಿಗೆ ಸಹಕಾರ ನೀಡೋ ಬದಲು ತೆಲಂಗಾಣದ ಮೆಕ್ಕೆಜೋಳದ ಉದ್ಯಮಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಸಚಿವ ಜಮೀರ್ ಅಹಮದ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಚಿವರ ನಡೆ ಖಂಡಿಸಿ ವ್ಯಾಪಾರಿ ರಾಮಕೃಷ್ಣ ಅಲಿಯಾಸ್ ಜೊನ್ನಲಕಿಟ್ಟಿ ಸಚಿವ ಜಮೀರ್ ವಿರುದ್ಧ ಭಾರೀ ಆಕ್ರೋಶವನ್ನೇ ಹೊರಹಾಕಿದ್ದಾರೆ. ನನ್ನ ಸಾವಿಗೆ ಸಚಿವ ಜಮೀರ್ ಅಹಮದ್ ಕಾರಣ ಅಂತ ರಕ್ತದಲ್ಲಿ ಡೆತ್ ನೋಟ್ ಅನ್ನು ಬರೆದು ಹೈಡ್ರಾಮಾವನ್ನೇ ಮಾಡಿದ್ದಾರೆ. ರಾಮಕೃಷ್ಣ ಅಲಿಯಾಸ್ ಜೊನ್ನಲಕಿಟ್ಟಿ ರಕ್ತದಲ್ಲಿ ಬರೆದ ಡೆತ್ ನೋಟ್ ತಂದು ಸಚಿವ ಜಮೀರ್ ಅಹಮದ್ ಅವರ ಸಮ್ಮುಖದಲ್ಲೇ ನನಗೆ ಹಣ ಕೊಡಿಸಿ, ಇಲ್ಲಾಂದ್ರೆ ನಾನು ನೇಣು ಹಾಕೋತೀನಿ ಅಂತ ಕಣ್ಣೀರು ಹಾಕಿದ್ದಾರೆ. ರಾಮಕೃಷ್ಣ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿಯ ದಿಗೂರು ನಿವಾಸಿ. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಮೆಕ್ಕೆಜೋಳದ ಬಿಸಿನೆಸ್ ಮಾಡೋ ಈ ರಾಮಕೃಷ್ಣ ಕಳೆದ 4-5 ತಿಂಗಳ ಹಿಂದೆ ಹೈದರಾಬಾದ್ನ ಅಕ್ಬರ್ ಸದ್ದಾಂ ನಾಸಿರ್ ಅನ್ನೋ 3 ಅಣ್ಣ ತಮ್ಮಂದಿರಿಗೆ 1,89,00,000 ರೂಪಾಯಿ ಮೆಕ್ಕೆಜೋಳವನ್ನ ಸೇಲ್ ಮಾಡಿದ್ರು. ಆದರೆ 3 ಅಣ್ಣ ತಮ್ಮಂದಿರು ರಾಮಕೃಷ್ಣಗೆ ಹಣ ಕೊಡದೆ ಸತಾಯಿಸ್ತಾ ಇದ್ರು. ಇದರಿಂದ ನೊಂದ ರಾಮಕೃಷ್ಣ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಅಕ್ಬರ್ ಸದ್ದಾಂ ನಾಸಿರ್ ವಿರುದ್ಧ ದೂರನ್ನ ದಾಖಲಿಸಿದ್ರು. ಹೀಗಾಗಿ ಪೆರೇಸಂದ್ರ ಪಿಎಸ್ಐ ಜಗದೀಶ್ ರೆಡ್ಡಿ ಅಕ್ಬರ್ ಪಾಷಾನನ್ನ ಬಂಧಿಸಿ ಕರೆ ತಂದಿದ್ರು. ಈ ವೇಳೆ ಪಿಎಸ್ಐಗೆ ಕರೆ ಮಾಡಿ ಮಾತನಾಡಿದ್ದ ಜಮೀರ್ ಅಹಮದ್ ಅವರು ನಮ್ಮ ರಿಲೇಷನ್ ಇದ್ದಾರೆ, ಸ್ವಲ್ಪ ಟೈಮ್ ಕೊಡಿ, ಸೆಟಲ್ ಮಾಡಿಕೊಡ್ತಾರೆ ಅಂತ ಮಾತನಾಡಿದ್ರು. ಈಗ ಇದೇ ಮಾತು ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಂದಹಾಗೆ ಕಳೆದ 1 ವಾರದ ಹಿಂದೆ ಈ ಆಡಿಯೋ ವೈರಲ್ ಆಗಿ ಜಮೀರ್ ಮಾತುಗಳು ಪಿಎಸ್ಐ ಮೇಲೆ ಪ್ರಭಾವ ಬೀರಿರೋದು ಕೂಡ ಬೆಳಕಿಗೆ ಬಂದಿತ್ತು. ಇದರ ಬೆನ್ನಲ್ಲೇ ಈಗ ಚಿಕ್ಕಬಳ್ಳಾಪುರ ನಗರದ ಶಾದಿ ಮೆಹಲ್ಗೆ ಕಾರ್ಯಕ್ರಮ ನಿಮಿತ್ತ ಬಂದಿದ್ದಂತ ಜಮೀರ್ ಅಹಮದ್ ಮುಂದೆನೆ ರಾಮಕೃಷ್ಣ ಅವರು ರಕ್ತದಲ್ಲಿ ಬರೆದ ಡೆತ್ ನೋಟ್ ಹಿಡ್ಕೊಂಡು, ಸರ್ ನನಗೆ ಹಣ ಕೊಡಿಸಿ, ಇಲ್ಲಾಂದ್ರೆ ಡೆತ್ ನೋಟ್ ತಂದಿದ್ದೀನಿ, ನಾನು ವಿಷ ಕುಡಿದು ಅಥವಾ ನೇಣು ಹಾಕೊಂಡು ಸಾಯ್ತೀನಿ ಅಂತ ಜಮೀರ್ ಅಹಮದ್ ಎದುರೇ ಕಣ್ಣೀರ್ ಹಾಕಿದ್ದಾರೆ. ಈ ವೇಳೆ ರಾಮಕೃಷ್ಣ ವಿರುದ್ಧ ಜಮೀರ್ ಸಿಡಿಮಿಡಿಗೊಂಡಿದ್ದಾರೆ. ನಂತರ ರೈತ ವ್ಯಾಪಾರಿ ರಾಮಕೃಷ್ಣನನ್ನ ಸಮಾಧಾನ ಮಾಡಿ ಪೊಲೀಸರು ಕಾರ್ಯಕ್ರಮದಿಂದ ಹೊರಗಡೆ ಕರೆ ತಂದಿದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಮಾತನಾಡಿದ ಜಮೀರ್ ಅಹಮದ್ ಅವರು, ಘಟನೆ ಬಗ್ಗೆ ಸ್ಪಷ್ಟನೆ ಕೊಡಿ, ನಾನು ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ನಾಳೆಯೇ ತೆಲಂಗಾಣದ ಉದ್ಯಮಿ ಅಕ್ಬರ್ ನನ್ನ ಕರೆಸಿ ಅವರಿಗೆ ಹಣ ಸೆಟಲ್ಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ನಡೆಯ ಬಗ್ಗೆ, ಅಂದ್ರೆ ಫೋನ್ ನಲ್ಲಿ ಮಾತನಾಡಿದ್ದಾಗಿರಬಹುದು ಅಥವಾ ಅವರ ನಮ್ಮ ರಿಲೇಷನ್ ಇದ್ದಾರೆ, ಸೆಟಲ್ ಮಾಡ್ತಾರೆ, ಸ್ವಲ್ಪ ಟೈಮ್ ಕೊಡಿ ಅಂತೆಲ್ಲ ಕೇಳಿದ್ದಕ್ಕೆ ರೈತ ಸಮುದಾಯದಿಂದ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಾನು ಮಾತು ಕೇಳ್ತೀನಿ, ನಾವೇ ಮಾಡಕಂತಾರೆ ಬೇಸ್ ಹಾಕಿದ್ದೀರಾ ಮಾಡಿ, ನೀವು ಹೇಳ್ರಿ, ನನ್ನ ಮಾತಾಡೋಡಿ ನ್ಯಾಯ ಕೊಡಕ್ಕೆ ಕೋರ್ಟ್ ಇದೆ, ಪೊಲೀಸ್ ಇದೆ, ನೀವು ನ್ಯಾಯ ಕೊಟ್ಟೇ ಕೊಡ್ತಾರೆ. ಯಾವಾಗಿದ್ರು ಅನ್ಯಾಯ ಯಾರು ಮಾಡಲ್ಲ. ಹೇಳ್ರಿ, ಕೇಳಿ, ನನ್ನ ನೆಂಟನ, ನನ್ನ ರಿಲೇಷನ, ನನ್ನ ತಮ್ಮನ, ಯಾರೋ ಬಂದು ಹೇಳಿದ್ರು. ಈಗ ಸರ್ಕಾರದಲ್ಲಿ ಹೇಳೋದು, ಜನಗಳು ಬಂದು ಹೇಳೋದು ನಾವು ಕೇಳ್ತೀವಿ. ನಾನು ಸಬ್ ಇನ್ಸ್ಪೆಕ್ಟರ್ ಏನಂತ ಕೇಳಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ ಏನಂತ ಹೇಳಿದೆ ನಾನು, ನೋಡ್ರಿ ಯಾರೋ ಅಕ್ಬರ್ ಅಂತ ಕರ್ಕೊಂಡ್ ಬಂದಿರ್ತಾರಲ್ಲ ಹೈದರಾಬಾದಿಂದ, ಅವ್ರಿಗೆ ದುಡ್ಡು ತಗೊಂಡಿರೋದು ನಿಜ, ಅವನು ಆ ಕೂತ್ಕೊಂಡು ಮಾಡಿ ಅಂತ ಹೇಳಿದ್ರು. ಮತ್ತೆ ಇಲ್ಲ ನನ್ನ ರಿಲೇಷನ್, ನನ್ನ ಜೊತೆ ಮಾಡ್ತೀವಿ. ಅನ್ಯಾಯ ಯಾರು ಮಾಡಲ್ಲ, ನಾವು ಯಾರಿಗೂ ಅನ್ಯಾಯ ನಾವು ಕೊಡಲ್ಲ. ನಿಮ್ಮ ಹಕ್ಕಿದ್ರೆ ನಿಮ್ಮ ಹಕ್ಕು ಸಿಗ್ತಾ ಇಲ್ಲ, ನಿಮ್ಮ ಹಕ್ಕಿದ್ರೆ ನಿಮ್ಮ ಹಕ್ಕು ಸಿಗ್ತಾ